ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ ಸೂಪರ್ 3ಗೆ. ನೋಡಿ, ಆರಂಭ ಮಾಡೋಣ ಸ್ಟೋರಿ. ಮೈಕ್ ಹಿಡಿದ್ರೆ ಬರೀ ಪುಂಗೋದಷ್ಟೇ, ಮಾತೆತ್ತಿದ್ರೆ ಅದನ್ನ ಉಳಿಸಿ ಅಂತಾರೆ. ಆ ಸಚಿವರಂತೂ ನೋಡ್ಲೇಬೇಕು. ಯಾರು ಆ ಸಚಿವರು? ಮೈಕ್ ಹಿಡಿದ್ರೆ ಸಾಕು, ಬೇಕಾದಷ್ಟು ಮಾತಾಡ್ತಾರೆ. ಮಾತೆತ್ತಿದ್ರೆ ಅದನ್ನು ಉಳಿಸಬೇಕು ಅಂತ. ಆದ್ರೆ ವಿಚಾರ ಬಂದಾಗ ಸೈಲೆಂಟ್ ಆಗಿಬಿಡ್ತಾರೆ. ಏನು ವಿಚಾರ ನೋಡಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. 2G, 3G, 4G, 5G ಇಂದ ಹಿಡಿದು AI ಅಂತಹ ಟೆಕ್ನಾಲಜಿಗೆ ಕಾಲಿಟ್ಟಿದ್ದೇವೆ. ಆದರೆ ಇಲ್ಲಿನ ಇದೊಂದು ದೃಶ್ಯ ನೋಡಿದ್ರೆ ನಿಮ್ಮ ರಕ್ತ ಕೊತ ಕೊತ ಅಂತ ಕುದಿಯುತ್ತೆ. ಏನದು ಆ ದೃಶ್ಯ? ಅಲ್ಲಿ ಆಗಬೇಕಾಗಿರೋದು ಏನು? ಈ ಸ್ಟೋರಿ ನೋಡಿ. ಬಿಲ್ಡಿಂಗ್ ಎಲ್ಲ ಬಿದ್ದು ನಡೆದೈತ್ರಿ. ನಮ್ಗೆ ಹೊಸ ಬಿಲ್ಡಿಂಗ್ ಕಟ್ಕೊಡ್ಬೇಕ್ರಿ. ಛತ್ತಿನ ಮೇಲಿಂದ ಬೀಳತ್ತದ್ರಿ. ಅದ್ರಿ ನಮ್ಗೆ ಸಾಲೆ ಕಟ್ಕೊಡ್ರಿ. ಒಳಗ್ ಕುಂತರಿ ಅದು ಎಲ್ಲ ಡ್ಯಾಮೇಜ್ ಆಗಿ ಬೀಳತ್ತದ್ರಿ. ಉಲ್ಟಾ ಮಣ್ಣು ಕಲ್ಲು ರೀ. ಆಜಿ ಈಜಿ ಅಂತ 5G ಟೆಕ್ನಾಲಜಿ ತನಕ ಬಂದಿದ್ದೇವೆ. ಚಂದ್ರ ಸೂರ್ಯನನ್ನ ಮುಟ್ಟೋ ಪ್ರಯತ್ನ ನಡೀತಿದೆ. ಹೈ ಟೆಕ್ನಾಲಜಿಯಿಂದ ಎಲ್ಲವೂ ಬೆರಳ ತುದಿಯಲ್ಲಿ ಇದೆ. ಇದ್ರ ಜೊತೆಗೆ ರಾಜಕಾರಣಿಗಳು ಸರ್ಕಾರಿ ಶಾಲೆಯ ಅಭಿವೃದ್ಧಿ ಬಗ್ಗೆ ಪುಂಖಾನುಪುಂಖವಾಗಿ ಪುಂಕ್ತಾರೆ. ಅಧಿಕಾರಿಗಳು ಎಸಿ ರೂಮ್ ಬಿಟ್ಟು ಫೀಲ್ಡ್ಗೆ ಬಂದಂತ ಕಾಣ್ತಿಲ್ಲ. ಇದು ಅವರ ಕಣ್ಣಿಗೆ ಬಿದ್ದಿದ್ರೆ ಈ ದೃಶ್ಯ ನೋಡೋಕೆ ನಮ್ಗೆ ಸಿಗ್ತಾನೆ ಇರಲಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳೇ ಕಳೆದೋದ್ರೂ ಕೂಡ ನಿಜಕ್ಕೂ ಈ ಗ್ರಾಮದ ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಇಲ್ಲಿ ನಿತ್ಯವೂ ಮರದ ಕೆಳಗಡೆ 4 ಅಕ್ಷರಗಳನ್ನ ಕಲಿಬೇಕು. ಅದು ಬೇರೆ ಜಲ್ಲಿಕಲ್ಲಿನ ಮೇಲೆ ಕೂತ್ಕೊಂಡು. ಮಣ್ಣು ಕಳ್ಳು ಬೀಳತ್ತದ್ರಿ. ಛತ್ತೊಳ್ನದರ್ ನಮಗ್ ಬಿಲ್ಡಿಂಗ್ ಕಟ್ಕೊಡ್ಬೇಕ್ರಿ. ಛತ್ತಿನ ಮೇಲಿಂದ ಬೀಳತ್ತದ್ರಿ. ಅದ್ರಿ ನಮ್ಗ್ರಿ ಸಾಲೆ ಕಟ್ಕೊಡ್ರಿ. ನಮಗ್ರಿ ಕಲ್ಲು ಮಣ್ಣು ಬೀಳತ್ತದ್ರಿ. ಕ್ಲಾಸಿನಾಗ ಕುಂತವ್ರಿ. ನಾವು ದಿನ ಮರದ ಕೆಳಗ್ ಕೂಡ್ಲತ್ತೇವ್ರಿ. ಹೊಸ ಬಿಲ್ಡಿಂಗ್ ಕಟ್ಕೊಡ್ರಿ. 1975ರಲ್ಲಿ ಅಂದಿನ ಮಾಜಿ ಸಚಿವ, ಕ್ಷೇತ್ರದ ಶಾಸಕ ಮಾಣಿಕರಾವ್ ಪಾಟೀಲ್ ಉದ್ಘಾಟನೆ ಮಾಡಿದ್ರು. ಉದ್ಘಾಟಿಸಿ 50 ವರ್ಷಗಳೇ ಕಳೆದೋದ್ರೂ ಕೂಡ ಶಾಲೆಯ ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಗೊಂಡಿವೆ. ಶಾಲೆಯ ಕೋಣೆಯೊಳಗೆ ಕೂತ್ರೆ ಕಲ್ಲು ಮಣ್ಣು ಮೇಲ್ಗಡೆಯಿಂದ ಬೀಳುತ್ತೆ ಅಂತ ಹೊರಗೆ ಪಾಠ ಮಾಡ್ತಿದ್ದಾರೆ. ಇನ್ನ ಮರದ ಕೆಳಗ ಕೂಳತ್ತೇವ್. ಖರೆ ಏನಂತಾರ, ಬಿಲ್ಡಿಂಗ್ ಬೀಳತ್ತದ, ಮಣ್ಣು ಕಳ್ಳು ಬೀಳತ್ತ. ಅಸಲ್ಕೆ ನಾವು ಮರದ ಕೆಳಗೆ ಕುಂತಿ ಓದ್ಲತ್ತಿದೀವಿ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೀದರ್ನ ಔರಾದ್ ತಾಲೂಕಿನ ಚಿಗ್ರಾ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಈ ಬಗ್ಗೆ ಕಳೆದ 5 ವರ್ಷಗಳಿಂದ ಶಾಲೆಯ ಮುಖ್ಯ ಗುರುಗಳು ಒಂದಲ್ಲ ಎರಡಲ್ಲ 100ಕ್ಕೂ ಅಧಿಕ ಪತ್ರಗಳನ್ನ ಮೇಲಾಧಿಕಾರಿಗಳಿಗೆ ಬರೆದ್ರು. ನೋ ಯೂಸ್. ಎಲ್ಲಾ ಬಿಲ್ಡಿಂಗ್ ಬಿದ್ ನಡೆದವ್ರಿ. ಎಲ್ ಕೊಡ್ಬೇಕಂತ ನಮಗೆ ಉಲ್ಟಾ ಅಂಜಿಕೆ ಹೇಳತ್ತಾರಿ. ಇದಕ್ ನೋಡ್ರಿ, ಎಲ್ಲಾ ಯಾರ್ ಬಿ ಸರ್ಕಾರಿ ಶಾಲೆಗೆ ಕಳ್ಸಲಂಟ್ರಿ, ಎಲ್ಲಾ ಪ್ರೈವೇಟ್ ಶಾಲೆಗೆ ಕಳ್ಸಲತ್ತಾರ್ರಿ. ಇನ್ನೊಂದು ವಿಷಯ ಅಂದ್ರೆ, ಶಾಲೆಗೆ ಭೇಟಿ ನೀಡಿದ ಅಧಿಕಾರಿಗಳು ಖುದ್ದು ಹಾಜರಿ ಪುಸ್ತಕದಲ್ಲಿ ಕೋಣೆಗಳು ಬೀಳುವ ಹಂತಕ್ಕೆ ಬಂದಿವೆ ಅಂದಿದ್ದಾರೆ. ಕೋಣೆಯ ಒಳಗಡೆ ಮಕ್ಕಳಿಗೆ ಕೂರಿಸಬಾರದು, ಕಟ್ಟಡ ನೆಲಸಮ ಮಾಡಿ ಅಂತ ಬರೆದು ಹೋಗಿದ್ದಾರಂತೆ. ನಮಗೆ ಹಳೆ ಕಟ್ಟಡ ಬೇಡ, ಹೊಸ ಕಟ್ಟಡ ಕಟ್ಟಿಕೊಡಿ ಅಂತಿವೆ ವಿದ್ಯಾರ್ಥಿಗಳು. ಒಟ್ನಲ್ಲಿ ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ತಾರಂತ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಓಕೆ, ಬನ್ನಿ ಇದಕ್ಕೆ ಸಂಬಂಧಪಟ್ಟವರು ಯಾರ್ಯಾರು ಅಂತ ನೋಡೋಣ. ರಂಗೇಶ್, BO, ಔರಾದ್ ತಾಲೂಕು. BO ಅವರ ಗಮನಕ್ಕೆ ಇದನ್ನು ತರ್ತಾ ಇದ್ದೀನಿ. ನೋಡಿ, ಮಕ್ಕಳು ಹೊರಗಡೆ ಈ ತರ ಪಾಠ ಓದ್ತಾ ಇದ್ದಾರೆ. ಇನ್ನು ಸಲೀಂ ಪಾಷಾ, DDPI, ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ, CO, ಆಮೇಲೆ ಶಿಲ್ಪಾ ಶರ್ಮಾ ಜಿಲ್ಲಾಧಿಕಾರಿಗಳು, ಈಶ್ವರ್ ಖಂಡ್ರೆ ಉಸ್ತುವಾರಿ ಸಚಿವರು, ಪ್ರಭು ಚವ್ಹಾಣ್ ಇಲ್ಲಿಯ ಶಾಸಕರು, ಇವರೆಲ್ಲರ ಗಮನಕ್ಕೆ ಮತ್ತೊಮ್ಮೆ ತರ್ತಾ ಇದ್ದೀವಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ. ಎಸ್ ಮಲ್ಲಿಕಾರ್ಜುನ್, ಯಾಕೆ ಈ ತರದ ಸಮಸ್ಯೆಗಳಾಗ್ತಾ ಇದೆ? ಇದನ್ನೊಂದು ಅಟ್ಲೀಸ್ಟ್ ನೋಡಿ, ಖಾಸಗಿ ಶಾಲೆಗಳು ಅಂತ ನಾವು ಪ್ರತಿ ಸಲ ಮಾತಾಡ್ತೀವಿ. ಸರ್ಕಾರಿ ಶಾಲೆಗಳಿಗೆ ನಾವು ಹೆಂಗೆ ಅಂತಂದ್ರೆ, ಕನ್ನಡ ಶಾಲೆಯಲ್ಲಿ ಓದೋರಿಗೆ ಸರ್ಕಾರಿ ಕೊಡಿ, ಮತ್ತು ಕನ್ನಡ ಶಾಲೆಗಳೇ ಇಲ್ವೇ? ಯಾವ ಹಣೆ ಬರಕ್ಕೆ ಈ ಶಾಲೆಗಳನ್ನ ಮಕ್ಕಳನ್ನು ಕಳಿಸ್ತಾರೆ? ಸಾಲ ಸೂಲ ಮಾಡಿ ಸ್ವಲ್ಪ ಏನಾದ್ರೂ ಮಾಡಿ ಸ್ವಲ್ಪ ಖಾಸಗಿ ಶಾಲೆಗಳಿಗೆ ಕಳಿಸ್ತಾರಪ್ಪ. ಯಾಕಿದರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ ಮಲ್ಲಿಕಾರ್ಜುನ್?
ಹೌದು ಜಯಪ್ರಕಾಶ್, ಶಿಕ್ಷಣವೇ ಶಕ್ತಿ ಅಂತ ಹೇಳ್ತಾರ. ಮಕ್ಕಳಿಗೆ ಶಿಕ್ಷಣ ಇದ್ರೆ ಮಾತ್ರ ಇವತ್ತು ದೇಶ ಅಭಿವೃದ್ಧಿ ಆಗ್ಲಕ್ ಸಾಧ್ಯ ಅದ ಅಂತ ಹೇಳಿ ಮಾತು ಹೇಳ್ತಾರ. ಅದ್ರ ನಿಜಕ್ಕೂ ಆ ಒಂದು ಸ್ಕೂಲಿನ ನಾವು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಮಕ್ಕಳು ಏನದಂದ್ರೆ ಸ್ಕೂಲ್ ಹೊರಗಡೆ ಓದ್ತಾ ಇದ್ರು. ಸುಮಾರು 1900 ಅಂದ್ರೆ 70 ಸುಮಾರು ಸಂದರ್ಭದಲ್ಲಿ ಅಂದ್ರೆ 50 ವರ್ಷ ಕೆಳಗಡೆ ನಿರ್ಮಾಣ ಆದಂತ ಏನೊಂದು ಸ್ಕೂಲ್ ಕಟ್ಟಡ ಇದೆ, ಸಂಪೂರ್ಣವಾಗಿ ನನ್ನ ಸ್ಕೂಲ್ ಕಟ್ಟಡ ಶಿಥಿಲಾ ವ್ಯವಸ್ಥೆಯಲ್ಲಿಗೊಂಡಿದೆ ಅಂತ ಹೇಳ್ಬೋದು. ಸ್ಕೂಲಿಗೆ ಭೇಟಿ ಕೊಟ್ಟಂತ BO ಇರ್ಬೋದು, BRC ಇರ್ಬೋದು, CRP ಅಧಿಕಾರಿಗಳಿರ್ಬೋದು, ಖುದ್ ಅವ್ರೇನದಂದ್ರೆ ಆ ಒಂದು ಹಾಜರಿ ಪುಸ್ತಕದಲ್ಲಿ ಬರೀತಾರೆ, ಇಲ್ಲಿ ಒಳಗಡೆ ಯಾರು ಕೂಡಿಸ್ಬೇಡ್ರಿ, ಸ್ಕೂಲ್ ಛತ್ತನ್ನು ಬೀಳ್ತಾ ಇದೆ ಮೇಲ್ಗಡೆ, ಯಾವುದೇ ಸಂದರ್ಭದಲ್ಲಿ ಬೀಳಬಹುದು, ಮಕ್ಕಳ ಜೀವಕ್ಕೆ ಅಪಾಯ ಅದ ಅಂತ ಹೇಳಿ ಬರೀತಾರ. ಆದ್ರೆ ನಿಜಕ್ಕೂ ಆ ಒಂದು ಸ್ಕೂಲಿನ ಮುಖ್ಯ ಗುರುಗಳನ್ನ ಹೆಡ್ ಮಾಸ್ಟರ್ ಅಂತ ಹೇಳ್ತೀವಿ. ಸುಮಾರು 1 ಇಲ್ಲ 2 ಇಲ್ಲ 50 ರಿಂದ 60 ಪತ್ರಗಳು ಲೋಕೋಪಯೋಗಿ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಅಧಿಕಾರಿಗಳಿರ್ಬೋದು, ಎಲ್ಲರಿಗೂ ಬರೆದ್ರು ಕೂಡ ಯಾರು ಕೇರ್ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಏನ್ ಟೋಟಲಿ 1 ರಿಂದ 7ನೇ ತರಗತಿ ವರೆಗಿನ ಸ್ಕೂಲ್ ಇತ್ತು. ಸುಮಾರು 100ಕ್ಕೂ ಅಧಿಕ ಮಕ್ಕಳು ಆ ಒಂದು ಸ್ಕೂಲಲ್ಲಿ ಓದ್ತಾ ಇದ್ರು. ಅದ್ರ ಸ್ಕೂಲಿನ ಕಟ್ಟಡದ ಪರಿಸ್ಥಿತಿ ನೋಡಿ ಮಕ್ಕಳಿಗೆ ಯಾವುದೇ ಒಂದು ಮೂಲಭೂತ ಸೌಲಭ್ಯ ಇಲ್ಲ ಅಂತೇಳಿ ಆ ಒಂದು ಜೀರ್ಗಾಬಿ ಗ್ರಾಮದ ಗ್ರಾಮಸ್ಥರು ತಮ್ಮ ಮಕ್ಕಳಿಗೆ ಸಂತಪುರ ಇರ್ಬೋದು, ಇತರೆ ಖಾಸಗಿ ಸ್ಕೂಲ್ ಹತ್ತ ಕಳಿಸಿದಾರ. ಇವತ್ತು ಸರ್ಕಾರ ಶಿಕ್ಷಣಗೋಸ್ಕರ ನಿಜಕ್ಕೂ ನಮ್ಮ ಶಿಕ್ಷಣ ಸಚಿವರು ನೋಡ್ಬೇಕು. ಯಾಕಂದ್ರೆ ಶಿಕ್ಷಣಗೋಸ್ಕರ ಕೋಟಿ ರೂಪಾಯಿ ನೀರು ಹರಿಸ್ತಾರ. ಆದ್ರೆ ಎಲ್ಲಿ ಮೂಲಭೂತ ಸೌಕರ್ಯ ಇದೆಯಲ್ಲ, ಮಕ್ಕಳು ಯಾವ ರೀತಿ ಓದ್ತಾ ಇದ್ದಾರ. ಮಳೆಗಾಲ ಇರ್ಬೋದು, ಮಳೆಗಾಲ ಅಂತೂ ಮಳೆ ಬಂತು ಅಂದ್ರೆ ಸ್ಕೂಲಿಗೆ ಸುಟ್ಟಿ ಕೊಟ್ಟು ಬಿಡ್ತಾರ, ಬೇಸಿಗೆಯಲ್ಲಿ ಹೊರಗಡೆ ಓದ್ತಾರ. ಹೀಗಾಗಿ ಸಾಕಷ್ಟು ಸಮಸ್ಯೆಯಲ್ಲಿ ಮುದ್ದಾದ ಮಕ್ಕಳೇ ಸೂಪರ್ 3ಗೆ ಏನಾದ್ರು ಮಾತನಾಡುತ್ತಾ ದಯವಿಟ್ಟು ಶಿಕ್ಷಣ ಸಚಿವರೇ ನಮಗೆ ಹೊಸ ಸ್ಕೂಲ್ ಬಿಲ್ಡಿಂಗ್ ಕಟ್ ಕೊಡ್ರಿ ಅಂತೇಳಿ ಮನವಿ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಆದ್ರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇಂಥ ಸಮಸ್ಯೆಗಳತ್ತ ಗಮನ ಹರಿಸಬೇಕು. ಇಂಥ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಿದಾಗ ಎಲ್ಲೋ ಒಂದ್ ಕಡೆ ಬಡವರ ಮಕ್ಕಳು, ಕೂಲಿ ಕಾರ್ಮಿಕರದು, ಹಿಂದುಳಿದವ್ರ ಮಕ್ಕಳು, ಹಳ್ಳಿ ಭಾಗದ ಮಕ್ಕಳು ಮಾತ್ರ ಸರ್ಕಾರಿ ಸ್ಕೂಲ್ ಹತ್ತ ಕನ್ನಡ ಮಾಧ್ಯಮದತ್ತ ಮುಖ ಮಾಡ್ತಾ ಇದ್ದಾರೆ. ಅದು ನಗರದಲ್ಲಿರ್ಬೋದು, ಸರ್ಕಾರಿ ಅಧಿಕಾರಿಗಳ ಮಕ್ಕಳು ಇರ್ಬೋದು, ಜನಪ್ರತಿನಿಧಿಗಳ ಮಕ್ಕಳು ಇರ್ಬೋದು, ಯಾರು ಕೂಡ ಕನ್ನಡ ಹೋಗ್ಲಿ, ಸರ್ಕಾರಿ ಸ್ಕೂಲ್ ಹೋಗ್ಲಿ ಕನ್ನಡ ಕೂಡ ಕಲಿಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಕನ್ನಡ ಉಳಿಬೇಕು, ಸರ್ಕಾರಿ ಸ್ಕೂಲ್ ಉಳಿಬೇಕಾದ್ರೆ ಸರ್ಕಾರ ಅಧಿಕಾರಿಗಳು ಇಂಥ ಒಂದು ಸಮಸ್ಯೆಗೆ ತಕ್ಷಣವೇ ಸ್ಪಂದಿಸುವ ಮೂಲಕ ಮಕ್ಕಳಿಗೆ ಒಂದು ಹೊಸ ಸ್ಕೂಲ್ ಬಿಲ್ಡಿಂಗ್ ಕಟ್ ಕೊಡಬೇಕು ಎಂಬುದು ಒತ್ತಾಯ ನಾವು ಸೂಪರ್ 3 ನಾವು ಕೂಡ ಮಾಡಲೇಬೇಕಾಗಿದೆ ಅಂತ ಹೇಳ್ಬೋದು. ಆದ್ರೆ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿದಾಗ ನಾನಾ ಕತೆಗಳೇ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಜಯಪ್ರಕಾಶ್, ಇದು ಏನು ಗೊತ್ತಾ, ಇದು ಎಲ್ಲಾ ಖಾಸಗಿ ಶಾಲೆಗಳು, ಎಲ್ಲಾ ರಾಜಕಾರಣಿಗಳ ಶಾಲೆಗಳೇ ಇದು ಇಂಡೈರೆಕ್ಟ್ ಆಗಿ ಮುಗಿಸುವಂತದ್ದು. ಆಮೇಲೆ ಕನ್ನಡ ಹೋರಾಟಗಾರರು ಇದರ ಬಗ್ಗೆ ಹೋರಾಟ ಮಾಡ್ಬೇಕು ನಾವೆಲ್ಲ ಕೂತ್ಕೊಂಡು. ಬೇರೆ ಸಾಧ್ಯನೇ ಇಲ್ಲ ಇದನ್ನ ಮಾಡದೇ ಇದ್ರೆ. ಇಲ್ಲಿ ನೋಡಿ, ಈ 38 ಮಕ್ಕಳಿದ್ದಾರೆ 1 ರಿಂದ 7ನೇ ತರಗತಿ, ಒಟ್ಟು 38 ಮಕ್ಕಳು. 100 ಮಕ್ಕಳಿದ್ರು ಹೋದ್ರು. ಪಾಪ ನಾನು ಯಾರನ್ನು ದೂರ್ತಾ ಇಲ್ಲ. ಆಮೇಲೆ ಸರ್ಕಾರಕ್ಕೆ ಇದರ ಬಗ್ಗೆ ಕಾನ್ಸಂಟ್ರೇಷನ್ ಇಲ್ಲ. ಇದನ್ನ ಏನೋ ಚೆನ್ನಾಗಿ ಮಾಡ್ಬೇಕು ಅನ್ನೋ ಪ್ಲಾನೇ ಇಲ್ಲ. ನಾನು 1000 ಸಲ ಬಡ್ಕೊಂಡು ಅಟ್ಲೀಸ್ಟ್ ಆ ಹಳೆ ವಿದ್ಯಾರ್ಥಿಗಳಾದ್ರೂ ಒಟ್ಟು ಸೇರಪ್ಪ. ಅಟ್ಲೀಸ್ಟ್ ಯಾವ್ಯಾವ್ದು ಕಿತ್ತೋಗಿರೋ ಪ್ರೋಗ್ರಾಮ್ಗಳಿಗೆಲ್ಲ ನಾವು ಮಾಡಿಸ್ತೀವಿ. ಯಾವ್ಯಾವ ಕಿತ್ತೋಗಿರೋ ಪ್ರೋಗ್ರಾಮ್ಗಳಿಗೆ ನಿಮ್ಮ ಊರಿನ ಶಾಲೆ ಅಪ್ಪ, ಒಂದು 200 ಜನ ಸಿಗ್ಲಿಕ್ಕಿರುವ ನಿಮ್ಮ ಹಳೆ ವಿದ್ಯಾರ್ಥಿಗಳು. ವಿದ್ಯಾಲಯ ಅಂತಂದ್ರೆ ಒಂದು ದೇವಾಲಯ ಕಟ್ಟದ ಹಾಗೆ ಸ್ವಾಮಿ, ದೇಶ ಕಟ್ಟದ ಹಾಗೆ ವಿದ್ಯಾಲಯವನ್ನ ಕಟ್ಟಿದ್ರೆ. ನಾವು ಸರ್ಕಾರದ ಬಗ್ಗೆ ಮಾತಾಡಿದ್ರೆ ಸರ್ಕಾರದ ಅಂಕಿಅಂಶ ನನಗೆ ಗೊತ್ತಿದೆ. 56,000 ಶಾಲೆಗಳನ್ನ ಏನ್ ಮಾಡಬಹುದು. ಮೊನ್ನೆ ಪಾಪ ಆ ದೊಡ್ಡಬಳ್ಳಾಪುರದ ಶಾಸಕರು ಮಾತಾಡ್ತಾ ಇದ್ರು. ಅವ್ರು ಮಾತಾಡ್ತಾ ಇದ್ರೆ ಇನ್ನೊಬ್ಬ ಆ ಅರಸೀಕೆರೆ ಶಾಸಕರು, ನನಗೆ ಅವ್ರ ಬಗ್ಗೆ ಇದ್ದ ಎಲ್ಲ ಅಭಿಮಾನಿಗಳು ಹೊರಟೋಯ್ತು. ಶಿವಲಿಂಗೇಗೌಡರು ಏನ್ ಮಾತಾಡ್ತೀವಿ ಕೂತ್ಕೋ ಅಂತ. ಆ ಯಪ್ಪ ಇಲ್ಲಿ ತನಕ ಏನ್ ಮಾಡಿತ್ತಂತೆ ಶಿವಲಿಂಗೇಗೌಡರು, ಅವ್ರ ಬಗ್ಗೆ ನನಗೆ ಬಹಳ ಅಭಿಮಾನ ಇತ್ರಿ. ಆ ದೊಡ್ಡಬಳ್ಳಾಪುರ ಶಾಸಕ ಫಸ್ಟ್ ಟೈಮ್ ಅಂದ್ರೆ ಒಳ್ಳೆ ಮಾತಾಡ್ಲೇಬಾರ್ದಾ? ಇವರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಜಂಪ್ ಹೊಡಿತಾ ಕೂತ್ಕೋಬಹುದಾ? ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಅವರು. ಶಾಲೆ ಒಂದು ಅಂದ್ರೆ ಇಡೀ ಸರ್ಕಾರಗಳ ಅದರ ಬಗ್ಗೆ ಒಂದು ಏನೊಂದು ಮಾಡಬೇಕಲ್ಲ. ಸರ್ಕಾರಿ ಶಾಲೆ ಉಳಿದ್ರೆ ಕನ್ನಡ ಭಾಷೆ ಉಳಿಯೋದಲ್ಲಿ ಮಾತ್ರ, ಬೇರೆ ಯಾವನೂ ಅಲ್ಲ. ಏನ್ ಪಿಕ್ಚರ್ಗಳು ಬಂದು ಕನ್ನಡ ನೋಡಿ ಯಾವನ್ ಕನ್ನಡ ನೋಡ್ತಾನೆ? ಕನ್ನಡ ಶಾಲೆಯಲ್ಲಿ ಕನ್ನಡ ಕಲಿಸಿದ್ರೆ ಮಾತ್ರ ಕನ್ನಡ ನೋಡ್ತಾನೆ. ಇಲ್ಲಿ ಮೂಲ ಇರೋದು. ಆಯ್ತು, ಸರ್ಕಾರ ಅದಕ್ಕೆ ದುಡ್ಡು ಹಾಕ್ಲಿಕ್ಕೆ ಆಗೋದಿಲ್ಲ ಅಂತೂ ಗೊತ್ತಿದೆ ನನಗೆ. ನಾನು ಕೇಳ್ತಿರೋದು ನಮ್ಮ ಜವಾಬ್ದಾರಿಗಳಿಲ್ವಾ? ಒಂದು ಹಳೆ ಶಾಲೆ 200, 300, 400 ಜನ ಸಿಗ್ಬೋದು. ಒಂದು ವಾಟ್ಸ್ಆಪ್ ಗ್ರೂಪ್ ಯಾವ್ದೋ ಕಿತ್ತೋಗಿರೋದಕ್ಕೆಲ್ಲ ಮಾಡ್ತಾರೆ. ಅಣ್ಣನ ಅಭಿಮಾನಿ ಸಂಘ, ಇವನ ಅಭಿಮಾನಿ ಸಂಘ, ಅಲ್ಲಿ ಒಬ್ಬ ರಾಜಕಾರಣ ಅಭಿಮಾನಿ ಸಂಘ ಮಾಡ್ತೀವಲ್ವಾ? ಆಯ್ತಪ್ಪ, ಮಾಡ್ಕೊಳ್ಳಿ ನೀವು ಅಣ್ಣನ ಅಭಿಮಾನಿ ಸಂಘ, ಯಾವ್ದೊಂದು ಅಭಿಮಾನಿ ಸಂಘ. ಯಾವ್ದಾದ್ರು ಶಾಲೆ ರೆಡಿ ಮಾಡಿ ಕೊಟ್ಟಿದ್ದೀರಾ ನೀವು? ಒಂದು ಶಾಲೆ ಅಪ್ಪ, ಈಗ ಇಷ್ಟು ಅಭಿಮಾನಿ ಸಂಘಗಳಿದೆಯಪ್ಪ ಆಯಾ ಊರಲ್ಲಿ. ಇಲ್ಲಪ್ಪ ಒಂದು ಶಾಲೆ, ನಾವೆಲ್ಲ ಸೇರಿ 200, 300 ಜನ ಇದೀವಿ. 200, 300 ಜನ ನೀವು ಲೆಕ್ಕ ಹಾಕಿ ಸರ್. ಒಬ್ಬೊಬ್ಬ 1,000 ಕೊಡೋನು ಇರ್ಬೋದು, 5,000 ಕೊಡೋರು ಇರ್ಬೋದು, 10,000 ಕೊಡೋರು ಇರ್ಬೋದು, 50,000 ಕೊಡುವಂತವ್ರು ಇರ್ಬೋದು. ಆ ಶಾಲೆಯಲ್ಲಿ ಕಲಿತ ಹಳೆ ವಿದ್ಯಾರ್ಥಿ ಕಾಂಟ್ಯಾಕ್ಟ್ ಮಾಡಿ.
ರಂಗೇಶ್ ಇದ್ದಾರೆ, ಬಿಇಒ ಔರಾದ್ ತಾಲೂಕು. ರಂಗೇಶ್ ಸರ್ ನಮಸ್ತೆ. ನಮಸ್ಕಾರ ಸರ್. ರಂಗೇಶ್ ಅವರೇ, ನನಗೂ ಈ ಸರ್ಕಾರ ನಾನು ನಿಮ್ಮನ್ನ ಟೀಕೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ನನಗೆ ಗೊತ್ತಿದೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಏನಂತ ಗೊತ್ತಿದೆ, ದುಡ್ಡಿನ ಪರಿಸ್ಥಿತಿ ಏನಂತ ಗೊತ್ತಿದೆ. ನಾನು ಒಂದು ನಿಮ್ಮ ಹತ್ರ ಕೇಳ್ತಾ ಇರುವಂತದ್ದು, ಯಾಕೆ ಅಲ್ಲಿಯ ಲೋಕಲ್ ಇರ್ತಾರಲ್ವಾ ಈ ಶಾಲೆಯಲ್ಲಿ ಕಲ್ತಂತ ಹಳೆ ವಿದ್ಯಾರ್ಥಿಗಳು ಮತ್ತೊಂದು ಇವರೆಲ್ಲ, ಇವ್ರು ಯಾರು ಮುಂದೆ ಬರಲ್ವ? ಬನ್ನಿ ನಾವೊಂದು ಕೊಡ್ತೀವಿ, ಸ್ವಲ್ಪ ದುಡ್ಡು ಕೊಡ್ತೀವಿ, ಬೆಂಚು ಕುರ್ಚಿ ಕೊಡ್ತೀವಿ, ಸಿಮೆಂಟ್ ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ, ಕಟ್ಟೋಣ. ಯಾಕಂದ್ರೆ ಸರ್ಕಾರದ ಅದಕ್ಕೆ ಅವಕಾಶ ಇದೆ, ದತ್ತು ತೆಗೆದುಕೊಳ್ಳೋಕೆ ಅವಕಾಶ ಇದೆ. ರಂಗೇಶ್, ನೀವೊಬ್ರು ಬಿಇಒ ಅಲ್ವಾ? ಹೌದು. ನಿಮ್ಮ ಒಂದು ಐಡಿಯಾ ಹೇಳಿ ನೋಡೋಣ ಶಾಲೆಗಳ ಅಭಿವೃದ್ಧಿಗೆ, ನನ್ಗೆ ಗೊತ್ತಾಗಬೇಕದು. ಶಾಲೆಗಳ ಅಭಿವೃದ್ಧಿಗೆ ಇಲ್ಲಿ ಜನಗಳು ಯಾರು ಏನ್ ಕೊಡುವಂತಾರಿಲ್ಲ ಸರ್. ಯಾರು ಕೊಡೋದಿಲ್ಲ, ಮಾಡ್ಬೇಕಷ್ಟೇ. ಯಾರು ಕೊಡೋದಿಲ್ಲ ಅಂತಂದ್ರೆ ಯಾರು ಕೊಡೋದಿಲ್ಲ ಅಂತ ಆಶೋತ್ತರಗಳು ನಿಮ್ಗೂ ಇಲ್ಲ. ನಿಮ್ಗೂ ಸಂಬಳ ಬಂದ್ರೆ ಆಯ್ತು, ಮುಗ್ದೋದ್ರೆ ಮುಗ್ದೋಯ್ತು ಅಲ್ವಾ? ಈಗೇನ್ ಮಾಡ್ತೀರಿ? ಈಗ ಮಕ್ಕಳನ್ನ ಯಾಕೆ ಹೊರಗಡೆ ಕೂರಿಸಿದಿರಿ? ನೀವು ಹೊರಗಡೆ ಕೂತ್ಕೊಳ್ಳಿ. ಮಕ್ಕಳನ್ನ ಯಾಕೆ ಕೂರಿಸಿದಿರಿ ಹೊರಗಡೆ? ನೀವು ನಿಮ್ಮ ಆಫೀಸ್ನ ಹೊರಗಡೆ ಕೂತ್ಕೊಳ್ಳಿ. ಏನ್ ಮಾಡ್ತೀರಿ ಇದಕ್ಕೀಗ? ನೋಡೋಣ ಸರ್. ಈಗ ನಮ್ಮ MLA ಅವ್ರ ಹತ್ರ ಮಾತಾಡ್ತೀನಿ ಸರ್. ಏನಾರ ಆಗಿದ್ರೆ ಒಂದು ಏನು ಕಟ್ಟಡ ಹಾಕ್ಲಿಕ್ಕೆ. ಇಲ್ಲಿ ತನಕ ಏನ್ ಮಾಡ್ತಾ ಇದ್ರಿ? ನಾವು ಬಂದು ಇಲ್ಲಿ 1-2 ತಿಂಗಳಾಗಿದೆ. ಅದಕ್ಕಿಂತ ಮೊದಲೇ ಎಲ್ಲಿದ್ರಿ? ನಾನು ಒಳೇಶ್ವರದಲ್ಲಿದ್ದೆ. ಅಲ್ಲಿ ಏನ್ ಮಾಡಿದ್ರಿ? ನಾನು ಅಲ್ಲಿ ವೈಸ್ ಪ್ರಿನ್ಸಿಪಲ್ ಇದ್ದೆ. ಏನ್ ಮಾಡಿದ್ರಿ ಅದೇ ಹೇಳಿ. ಆ ಶಾಲೆಗಳಿಗಾಗಿ ನಿಮ್ದೇನು ಬಿಇಒ ಆಗಿ ಎಷ್ಟು ಪರ್ಸೆಂಟೇಜ್ ಬಂತು ಏನು ಸ್ಕೂಲ್ಗಳಲ್ಲಿ? ಅಲ್ಲಿ 94 ಬಂದಿತ್ತು. ಎಲ್ಲಿ? ಒಳೇಶ್ವರದಲ್ಲಿ. ಒಳೆ ನರಸೀಪುರದಲ್ಲಿ. ಯಾವಾಗದು 94% ಬಂತು? SLC ಎಷ್ಟು ಬಂತು? 94 ಅದಲ್ಲ SLC ಅಲ್ಲಿ. ನಿಮ್ ಟೈಮ್ ಅಲ್ಲ? ಹೌದು ಸರ್. ನಾನು ಈಗ 2 ತಿಂಗಳಾಯ್ತು ಸರ್ ಬಂದು. ಸರಿ, ಆ ಮಕ್ಕಳಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಹೋಗಿ. ಥ್ಯಾಂಕ್ ಯು.